ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂಥ ಒಂದು ಗ್ರೇವಿನ ಹೇಳ್ಕೊಡ್ತಿದ್ದೀನಿ. ಇದನ್ನು ಚಪಾತಿಗೆ, ದೋಸೆಗೆ, ಪೂರಿಗೆ, ರೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈವನ್ ಅನ್ನಕ್ಕೂ ತಿನ್ಬೋದು. ಜೊತೆಗೆ ನಾವು ಸಾಂಬಾರಿದೆ, ತರಕಾರಿ ಇಲ್ಲ ಅನ್ನುವಂಥ ಟೈಮಲ್ಲೂ ಕೂಡ ಸೈಡ್ ಡಿಶ್ ಆಗಿ ಇದನ್ನು ಉಪಯೋಗಿಸ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ಇದು ಏನು ಅಂತ ಕೇಳ್ತೀರಾ, ನಾನು ಬದನೆಕಾಯಿಯನ್ನು ಬಳಸ್ಕೊಂಡು ಮೊಟ್ಟೆಯನ್ನು ಯೂಸ್ ಮಾಡಿ ಒಂದು ಪಲ್ಯನ ಮಾಡ್ತಿದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಒಂದು 4 ಮೊಟ್ಟೆಯನ್ನು ಬೇಯಿಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಕರಿಬೇವು ಮತ್ತು ಸಾಸಿವೆ, ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದ ನಂತರ ಅದಕ್ಕೆ ಹಸಿಮೆಣ್ಸಿಕಾಯಿ, ಒಂದು ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿಕಾಯನ್ನು ಹಾಕ್ಕೊಳ್ಳೋಣ. ನೀವು ಒಣಮೆಣ್ಸಿಕಾಯಿ ಹಾಕೋತೀವಿ ಅಂದರೂ ಆಗುತ್ತೆ. ಜೊತೆಗೆ ಅದ್ರ ಜೊತೆಗೆ ಈರುಳ್ಳಿ ಒಂದು ದಪ್ಪ ಗಾತ್ರದ್ದು ಒಂದು 2ರಿಂದ 3 ಈರುಳ್ಳಿ ಬೇಕಾಗತ್ತೆ. ಅದನ್ನು ನೋಡಿ, ಇದು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡುವ ಹಂತದಲ್ಲೇ ನಾನು ಇದಕ್ಕೆ ಒಂದು ಸ್ಪೂನ್ ತುಂಬ ನಾನು ಉಪ್ಪಿನ ಪುಡಿಯನ್ನು ಹಾಕ್ತೀನಿ. ಯಾಕೆಂದರೆ ಈರುಳ್ಳಿನೂ ಚೆನ್ನಾಗಿ ಬೇಗನೆ ಮೆತ್ತಗಾಗತ್ತೆ. ಜೊತೆಗೆ ಎಲ್ಲ ನಾವೇನು ಮಸಾಲೆ ಎಲ್ಲ ಹಾಕಿ ಇದನ್ನು ಫ್ರೈ ಮಾಡ್ತೀವಲ್ಲ, ಎಲ್ಲದಕ್ಕೂ ರುಚಿ ಆಗತ್ತೆ. ಬೇಕಂದರೆ ಮುಂದೆ ಹಾಕೋಬೋದು, ಇಲ್ಲಾಂದರೆ ಇಷ್ಟೇ ಸಾಕಾಗತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಒಂದಷ್ಟು ಫ್ರೈ ಆಗಿದೆ ಅಂತ ಗೊತ್ತಾದ ನಂತರ ಬದನೆಕಾಯಿಯನ್ನು ಚೆನ್ನಾಗಿ ತೊಳೆದು ನೀರೊಳಗೆ ಹಾಕಬೇಕು. ನೀರೊಳಗೆ ಹಾಕ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗತ್ತೆ. ದೊಡ್ಡದಾಗಿ ಹೆಚ್ಚಬಾರ್ದು. ಯಾಕೆ ಅಂತಂದರೆ ಇದನ್ನು ನಾವು ಜಾಸ್ತಿ ನೀರನ್ನು ಹಾಕಿ ಬೇಯಿಸೋದಿಲ್ಲ. ಹಾಗಾಗಿ ಸಣ್ಣದಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಹೆಚ್ಚಬೇಕು ಅಂತೇಳಿ. ಅಷ್ಟು ಸಣ್ಣದಾಗಿ, ಇಲ್ಲಿ ನೋಡಿ, ಇಷ್ಟು ಸಣ್ಣದಾಗಿ ನಾವು ಹೆಚ್ಚಿ ಅದನ್ನು ನೀರೊಳಗೆ ಹಾಕಬೇಕು. ಯಾಕೆಂದರೆ ಬದನೆಕಾಯಿ ಕುಯ್ದ ತಕ್ಷಣವೇ ಕಪ್ಪಾಗಿಬಿಡತ್ತೆ. ಅದಕ್ಕೋಸ್ಕರ ನಾವು ಅದನ್ನು ನೀರೊಳಗೆ ಹಾಕಿ ಇಟ್ಕೋಬೇಕಾಗತ್ತೆ. ನಾವು ಯೂಸ್ ಮಾಡೋದು ಸ್ವಲ್ಪ ಹೊತ್ತು ಅಂತ ಈ ಬದನೆಕಾಯಿಯನ್ನು ಕುಯ್ಕೋಬೇಕು. ಮತ್ತು ಬದನೆಕಾಯಿ ಬೇಗನೆ ಬೆಂದೋಗಿಬಿಡುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆಂದರೆ ಕೊನೆವರೆಗೂ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ನೋಡಿದ್ರಷ್ಟೇ ಇದು ಚೆನ್ನಾಗಿ ಇರುತ್ತೆ. ಮಧ್ಯದಲ್ಲೇ ಕಟ್ ಮಾಡಿಬಿಟ್ರೆ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸೋದಕ್ಕೆ ಬಿಟ್ಕೊಳ್ಳೋಣ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಹಾಕಿದ್ಮೇಲೆ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಾವು ಇದನ್ನು ಬದನೆಕಾಯಿ ಹಾಕೋದಕ್ಕಿಂತ ಮೊದಲು ಹಾಕಿದ್ರೂ ನಡೆಯುತ್ತೆ, ಈಗ ಹಾಕಿದ್ರೂ ನಡೆಯುತ್ತೆ. ಒಟ್ಟಿನಲ್ಲಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೋಬೇಕು. ಜೊತೆಗೆ ನೀರು ಹಾಕೋಕ್ಕೂ ಮೊದಲು ಅದನ್ನು ಮುಚ್ಚಳ ಮುಚ್ಚಿಕೊಂಡು ಕೈ ಆಡಿಸ್ತಾ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಬದನೆಕಾಯಿ ಏನಿದೆಯಲ್ಲ ಬೇಗ ಕುಕ್ಕಾಗತ್ತೆ. ಈಗ ನೋಡಿ, ಒಂದು 2 ಟೊಮೊಟೊನ ರುಬ್ಬಿ ಇಟ್ಕೊಂಡಿದ್ದೆ. ಕುಯ್ದು ಹಾಕಿದ್ರೆ ಅಷ್ಟು ಬೇಗ ಮೆತ್ತಗಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ನಾನು 2 ಟೊಮೊಟೊನ ರುಬ್ಬಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಟ್ಟರೆ ಆ ಟೊಮೊಟೊ ರಸದಲ್ಲಿ ಬದನೆಕಾಯಿ ಚೆನ್ನಾಗಿ ಬೆಂದ್ಕೊಂಡು ಬಿಡುತ್ತೆ. ಈಗ ನೋಡ್ತಾ ಇರ್ಬೋದು. ಈಗ ಇದಕ್ಕೆ ಬೆಂದಿದೆ. ಇದಕ್ಕೆ ಸ್ವಲ್ಪ ಸ್ಪೈಸಸ್ ಅಂದರೆ ಧನಿಯಾ ಪೌಡರು ಮತ್ತು ಮೆಣಸಿನ್ಕಾಯಿ ಪೌಡರು, ಬೇಕಂದರೆ ಬೇಳೆ ಸಾಂಬಾರು ಪೌಡ್ರು ಸ್ವಲ್ಪ ಹಾಕ್ಕೋಬೋದು. ಈಗ ನೋಡಿ, ನಾನು ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಅರಿಶಿನದ ಪುಡಿ, ಸ್ವಲ್ಪ ಗರಂ ಮಸಾಲ, ಇದ್ರ ಜೊತೆಗೆ ನಾನು ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೊಂದು 2 ಸ್ಪೂನನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಸ್ಪೈಸಸ್ ಸಾಕು. ಇದು ಯಾವುದೂ ಇಲ್ಲ ಅಂತಂದ್ರೂ 1-2 ಸ್ಪೂನು ನಿಮಗೆ ಖಾರಕ್ಕೆ ರುಚಿಗೆ ತಕ್ಕಷ್ಟು ಬೇಳೆ ಸಾಂಬಾರು ಪೌಡರ್ ಹಾಕ್ಕೊಂಡ್ರೂ ನಡೆಯುತ್ತೆ. ಇದೇ ಪೌಡ್ರ್ ಹಾಕಬೇಕು ಅಂತ ಏನಿಲ್ಲ. 1 ಚಿಟಿಕೆ ಆಗುವಷ್ಟು ಗರಂ ಮಸಾಲ ಹಾಕಿದ್ರೆ ಸಾಕಾಗತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿಯನ್ನು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿ ಅದರ ರಸನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಆದ ನಂತರ ನಾನು ಮೊಟ್ಟೆಯನ್ನು ಬೇಯಿಸ್ಕೊಂಡು ಎಡ್ದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಬೇಯಿಸಿರುವಂಥ ಮೊಟ್ಟೆಯನ್ನು ಸಣ್ಣದಾಗಿ ಪೀಸನ್ನು ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು. ಇದೆಲ್ಲ ಚೆನ್ನಾಗಿ ಕುದ್ದಿದೆ ಅಂತ ಆದಮೇಲೆ ರುಚಿ ನೋಡ್ಕೋಬೇಕು. ಉಪ್ಪು ಬೇಕಾ ಏನು ಅಂತ ನೋಡಿ. ನಾನು ಅದು ಒಳಗೆ ಇರೋವಂಥ ಹಳದಿ ಭಾಗನ ಕಟ್ ಮಾಡಿಲ್ಲ, ಯಾಕೆಂದರೆ ಕಲಸಾಗ್ಬಿಡತ್ತೆ ಅಂಥೇಳಿ. ಇದು ಸುಮ್ಮನೆ ಉಪ್ಪು ಖಾರಕ್ಕೆ ಹೊಂದ್ಕೋಬೇಕು, ಅಷ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆಗಲೇ ಬೆಂದಿದೆ. ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ ನಾನು. ಈ ಹಂತದಲ್ಲಿ ಬೇಕಂದರೆ ಸ್ವಲ್ಪ ಉಪ್ಪನ್ನು
ಸ್ಪೂನ್ ಹಾಕೋಬೋದು, ಇಲ್ಲದೆ ಹೋದರೆ ಇಷ್ಟೇ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಕುಕ್ ಮಾಡಿದ್ರೆ ಸಾಕಾಗುತ್ತೆ. ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹಿಡಿಯುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಅಂದರೆ, ಬದನೆಕಾಯಿ ಮೊಟ್ಟೆ ಹುಳಿ ಅಂತಲೇ ಹೇಳ್ಬೋದು, ಮೊಟ್ಟೆ ಹುಳಿ ಬದನೆಕಾಯಿ ಮೊಟ್ಟೆ ಗ್ರೇವಿ ಅಂತಲೂ ಕೂಡ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಅನ್ನಕ್ಕೆ ಮತ್ತು ಚಪಾತಿಗೆ, ದೋಸೆಗೆ, ಇಡ್ಲಿಗಿಂತ ದೋಸೆಗೆ ತುಂಬ ಒಳ್ಳೆಯ ಕಾಂಬಿನೇಷನು. ಈಗ ನೋಡಿದ್ರಲ್ಲ, ಈ ಮೊಟ್ಟೆ ಹುಳಿನ ನೀವು ಒಂದು ಸತಿ ಟ್ರೈ ಮಾಡಲೇಬೇಕು, ತುಂಬಾ ರುಚಿಯಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ಈ ವಿಡಿಯೋ ನೋಡಿ ಕೊನೆವರೆಗೂ. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಯಾವುದ್ರ ಜೊತೆಗಾದರೂ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್